ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಕಲಿಸಿಕೊಡ್ತಾ ಇದ್ದೀನಿ ಅಂದ್ರೆ ಬೇಸಿಕ್ ಕಂಪ್ಯೂಟರ್ 9ನೇ ಕ್ಲಾಸ್ ಅನ್ನ ನಿಮ್ಮೊಂದಿಗೆ ತರ್ತಾ ಇರ್ತೀನಿ. ದಯವಿಟ್ಟು ಇವತ್ತೇನು ಫಸ್ಟ್ ಟೈಮ್ ಯೂಟ್ಯೂಬ್ ನಾನ್ ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುನ್ ಬೆಲೈಕನ್ ಗಂಟೆ ಬರ್ತದ, ಮ್ಯಾಲಿನ ಗಂಟೆ ಬಾರಿಸ್ಬಿಟ್ರೆ ಮಾತ್ರ ನಾನ್ ಮಾಡುವಂತ ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಅಪ್ಲಿಕೇಶನ್ ಸಲ್ಲಿಸುವಂತ ವಿಧಾನ ಆಗಿರಬಹುದು, ಸಾಕಷ್ಟು ವಿಡಿಯೋಸ್ ಗಳ ಮಾಹಿತಿ ನಿಮ್ಮ ಮೊಬೈಲ್ ಫೋನ್ ಮೇಲೆ ನೋಟಿಫಿಕೇಶನ್ ಬರುತ್ತೆ. ಆ ಒಂದು ವಿಡಿಯೋಸ್ ಗಳ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ನಿಮಗೆ ಬೇಕಾಗಿರುವಂತ ಎಲ್ಲ ತರದ ಒಂದು ಎಜುಕೇಶನ್ ವನ್ನ ನೀವು ಮನೆಯಲ್ಲೇ ಕುಳಿತುಕೊಂಡು ಸಂಪೂರ್ಣವಾಗಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಯಬಹುದು. ದಯವಿಟ್ಟು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಜೊತೆಗೆ ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಸಂಪೂರ್ಣವಾಗಿರುವಂತಹ ಕಂಪ್ಯೂಟರ್ ಜ್ಞಾನವನ್ನ ನೀವು ಪಡೆಯಬಹುದು. ಸರ್, ನಾವು ಹಿಂದಿನ ಕ್ಲಾಸ್ ನೋಡಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವಿಡಿಯೋಸ್ ಒಳಗೆ ಹೋಗಿ ನೀವು ಹಿಂದಿನ ಕ್ಲಾಸ್ ಗಳನ್ನು ಕೂಡ ಸೀರಿಯಲ್ ವೈಸ್ ಇದ್ದಿರ್ತಾವ ಕ್ಲಾಸ್ ಗಳನ್ನ ನೋಡಿ ನೀವೇನ್ ಮಾಡಬಹುದು, ಕಂಪ್ಯೂಟರ್ ವನ್ನ ಸಂಪೂರ್ಣವಾಗಿ ಕಲಿಯಬಹುದು. ಜೊತೆಗೆ ಇವತ್ತು 9ನೇ ಕ್ಲಾಸ್ ಅಲ್ಲಿ ನಿಮಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ ಅಂದ್ರೆ ಒಂದು ಹೊಸ ಚಾಪ್ಟರ್ ವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಇಷ್ಟೊತ್ತವರೆಗೂ ಬೇಸಿಕ್ ಅನ್ನ ನಾವು ಕಲ್ತಿದ್ದೀವಿ. ವರ್ಡ್ ಒಂದು ನೋಟ್ ಪ್ಯಾಡ್ ಆಗಿರ್ಬೋದು, ವರ್ಡ್ ಪ್ಯಾಡ್ ಆಗಿರ್ಬೋದು, ಪೇಂಟಿಂಗ್ ಆಗಿರ್ಬೋದು, ಮತ್ತೆ ಕಂಪ್ಯೂಟರ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ಕಲ್ಕೊಂಡಿದ್ದೇವೆ. ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಮೊದಲನೇ ಕ್ಲಾಸ್ ಅನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದೇನೆ. ಅಂದ್ರೆ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಅಲ್ಲಿ ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಅನ್ನುವಂತ ಒಂದು ಚಾಪ್ಟರ್ ವನ್ನ ಅಂದ್ರೆ ವಿಷಯವನ್ನ ನಿಮಗೆ ಪ್ರಾರಂಭ ಮಾಡ್ಕೊತಾ ಇದ್ದೀನಿ. ಹೊಸ ಸಾಫ್ಟ್ವೇರ್ ವನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಒಂದು ಸ್ಟಾರ್ಟ್ ಬಟನ್ ಕಾಣಿಸ್ತಾ ಇರತ್ತೆ. ಯಾವುದೇ ಒಂದು ಸಾಫ್ಟ್ವೇರ್ ವನ್ನ ಓಪನ್ ಮಾಡಬೇಕಾಗಿತ್ತು ನಿಮ್ಮ ಕಂಪ್ಯೂಟರ್ ಒಳಗಂದ್ರೆ ಮೂಲಿ ಒಳಗ ಒಂದು ಸ್ಟಾರ್ಟ್ ಮಾಡುವಂತ ಬಟನ್ ಕಾಣಿಸ್ತದೆ, ಅದರ ಮೇಲೆ ಕ್ಲಿಕ್ ಮಾಡ್ರಿ. ಪಟಕ್ಕನೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿರುವಂತಹ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟಾರ್ಟ್ ಬಟನ್ ಅಂದ್ರೆ ಒಂದು ಏರೋ ಮಾರ್ಕ್ ಕಾಣಿಸುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡ್ಬೋದಪ್ಪ ಅಂದ್ರೆ ಸಂಪೂರ್ಣವಾಗಿರುವಂತಹ ಕಂಪ್ಯೂಟರ್ ಒಳಗಿರುವಂತಹ ಎಲ್ಲಾ ಸಾಫ್ಟ್ವೇರ್ ಗಳು ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾವ, ಕಾಣಿಸ್ತಾವ. ಎಲ್ಲಾ ಸಾಫ್ಟ್ವೇರ್ ಗಳು ಕೂಡ ಬರಾಕತ್ತಾವ. ಇದರೊಳಗೆ ನಾವು ಏನ್ ಕಲಿಬೇಕಾಗ್ಯದ, ಮೈಕ್ರೋಸಾಫ್ಟ್ ವರ್ಡ್ ಕಲಿಬೇಕಾಗ್ಯದ. ಜಗತ್ತಿನ ಒಳಗೆ ಅತ್ಯಂತ ಪ್ರಭಾವಶಾಲಿ ಮತ್ತೆ ಅತ್ಯಂತ ಎಲ್ಲಾ ಕಡೆ ಉಪಯುಕ್ತವಾಗಿರುವಂತ ಯಾವ್ದಾದ್ರು ಒಂದು ಸಾಫ್ಟ್ವೇರ್ ಅಂದ್ರೆ ಆಫೀಸಿಯಲ್ ಲೆವೆಲ್ ಇವತ್ತು ನಾವು ಮೈಕ್ರೋಸಾಫ್ಟ್ ವರ್ಡ್ ಅಂತಾನು ಕೂಡ ಹೇಳ್ಬಹುದು. ಇದರಲ್ಲಿ ಎಲ್ಲಾ ತರದ ಒಂದು ಆಫೀಸ್ ಕೆಲಸಗಳನ್ನು ಕೂಡ ಇವತ್ತು ಡಾಟಾ ಎಂಟ್ರಿ ಆಗಿರ್ಬೋದು, ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು, ಮತ್ತೆ IT-BT ಕಂಪನಿಗಳಲ್ಲಿ ಆಗಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಈ ಒಂದು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಸಾಫ್ಟ್ವೇರ್ ಕೆಲಸ ಮಾಡುತ್ತೆ. ದಯವಿಟ್ಟು ಈ ಒಂದು ಸಾಫ್ಟ್ವೇರ್ ನಿಮಗೆ ಪರ್ಫೆಕ್ಟ್ ಆಗಿ ಗೊತ್ತಿತ್ತು ಅಂದ್ರೆ ಕಣ್ಣು ಮುಚ್ಚಿ ನೀವು ಎಲ್ಲೇ ಹೋದ್ರೂ ಕೂಡ ನೀವು ಕೆಲಸಕ್ಕೆ ಜಾಯಿನ್ ಆಗಬಹುದು. ಓಕೆ, ಈ ಒಂದು ಸಾಫ್ಟ್ವೇರ್ ವನ್ನ ಪರ್ಫೆಕ್ಟ್ ಆಗಿ ಪ್ರತಿದಿನ ಸ್ಟೆಪ್ ಬೈ ಸ್ಟೆಪ್ ವೈಸ್ ವಿಡಿಯೋ ಬರುತ್ತೆ, ಅಂದ್ರೆ ಡೇ ಬೈ ಡೇ ವಿಡಿಯೋ ಬರುತ್ತೆ. ನೋಡ್ರಿ, ಮನ್ಯಾಗ ಕೂತು ಸಮಾಧಾನದಿಂದ ಕಂಪ್ಯೂಟರ್ ಕಲ್ತ್ರ ನಿಮ್ಮ ಕಾಲ ಮೇಲೆ ನೀವು ನಿಂದಿರಬಹುದು. ಮುಂದೆ ಹೆಣ್ಣಿಗೆ ಕೊಡೋರು ಕೂಡ ಕಂಪ್ಯೂಟರ್ ಕೆಲಸ ಮಾಡ್ತಾ ನೋಡುದು ಅಂತೇಳಿ ಹೆಣ್ಣು ಕೂಡ ಕೊಡ್ತಾರೆ. ಇಲ್ಲ ನಾನು ಡಬಲ್ ಡಿಗ್ರಿ ಮುಗಿಸಿನ ಅಂತ ಹೇಳ್ಕೊಂಡು ಹೊಂದ್ರೆ ಯಾವ ಹೆಣ್ಣು ಕೊಡುದಿಲ್ಲ ಮಗ. ಈ ತರ ಕಂಪ್ಯೂಟರ್ ಮೇಲೆ ಒಂದು ಉದ್ಯೋಗ ಮಾಡಕತ್ತೀರ ಅಂದ್ರೆ ಒಬ್ಬರು ಹೆಣ್ಣು ಕೊಡಾಕ ನಿಂದಿರ್ತಾರಿಲ್ಲ ಅಂದ್ರೆ ಅದನ್ನೂ ಸಿಗುದಿಲ್ಲ, ಗೊತ್ತಾಗ್ತದ. ಮತ್ತೆ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಸಂಪೂರ್ಣವಾಗಿ ನಮ್ಗೆ ಏನಾಗ್ತದ, ಒಂದು ಸಾಫ್ಟ್ವೇರ್ ನಮ್ಗೆ ಓಪನ್ ಆಗ್ಬಿಡ್ತದ. ನೋಡ್ರಿ, ಓಪನ್ ಮಾಡ್ತಿದ್ದಾನೆ. ಸ್ವಲ್ಪ ಕೆಲವೊಬ್ಬರಿಗೆ ಗಾಬರಿ ಆಗ್ಬೋದು, ಏನ್ ಸರ್ ಏನೇನೋ ಓಪನ್ ಆಗ್ಬಿಟ್ಟದಲ್ರಿ, ಇದ್ರಾಗ ಹೆಂಗ್ ಕೆಲಸ ಮಾಡೋದ್ರಿ. ಬಟ್ ಇದ್ರೊಳಗೆ ಕೆಲಸ ಮಾಡಿದ್ರು ಬೇರೆ ಬೇರೆ ಆಫೀಸ್ ಒಳಗೆ ಅಲ್ಲಿ ಇಲ್ಲಿ ಹೋದಾಗ ನೋಡಿರ್ತೀವಿ. ಬಟ್ ಹೆಂಗ್ ಕೆಲಸ ಮಾಡ್ತಾರ ಅನ್ನೋದು ಕಲಿಬೇಕಾಗ್ಯದ್ರಿ ಅನ್ನೋದು ಬಹಳಷ್ಟು ಮಂದಿಗೆ ಒಂದು ಆಸೆ ಇದಿರತ್ತೆ. ಈ ರೀತಿಯಾಗಿ ಒಂದು ಸಾಫ್ಟ್ವೇರ್ ಓಪನ್ ಆದಾಗ ಇದರ ಒಂದು ಪರಿಚಯವನ್ನ ನಾವು ಸಂಪೂರ್ಣವಾಗಿ ಮಾಡ್ಕೊಳ್ಳೋಣ. ಹೌದಾ, ಮೇಲ್ಗಡೆ ಕಾಣಿಸುವಂತದಕ್ಕೆ ನಾವೇನ್ ಹೇಳ್ತೀವಿ, ಇದು ಪೂರ್ತಿ ಎಂಟರ್ಫೇಸ್ ಏನ್ ಕಾಣಿಸ್ತಾ ಇದೆ, ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಎಂಟರ್ಫೇಸ್ ಅಂತಾನು ಕೂಡ ನಾವು ಸಂಪೂರ್ಣವಾಗಿ ಕರಿತೀವಿ, ಗೊತ್ತಾಗ್ತದ. ಅದರ ಜೊತೆಗೆ ನಾವು ಮೇಲ್ಗಡೆ ಕಾಣಿಸುವಂತದಕ್ಕೆ ಇದಕ್ಕೆ ನಾವೇನ್ ಹೇಳ್ತೀವಪ್ಪ ಅಂದ್ರೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಹೇಳ್ತೀವಿ. ಇದಕ್ಕೆ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ನೀವು ಯಾವುದೇ ಒಂದು ಇಂಟರ್ವ್ಯೂಗೆ ಹೋದಾಗ ಅಥವಾ ಸಂದರ್ಶನ ಅಂತ ನಾವು ಹೇಳ್ತೀವಿ, ಅಥವಾ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಾಗ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂತಹ ಸಂದರ್ಭದಲ್ಲಿ ಕೂಡ ಈ ರೀತಿಯಾಗಿ ಪ್ರಶ್ನೆಗಳು ಕೂಡ ಕೇಳ್ತಿರ್ತಾರೆ. ದಯವಿಟ್ಟು ನಾನು ಹೇಳುವಂತಹದನ್ನ ನೀವು ಬುಕ್ ಒಳಗ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗ ಬಹಳಷ್ಟು ಉಪಯೋಗ ಆಗುತ್ತೆ ಅಂತೇಳಿ ಕೂಡ ಸಂಪೂರ್ಣವಾಗಿ ಹೇಳ್ಬಹುದು. ಕೇಳಕತ್ತಿದ್ರಿ? ಓಕೆ, ಈ ರೀತಿಯಾಗಿ ಓಪನ್ ಆದಾಗ ಮತ್ತೆ ನಾವು ನೋಡಬಹುದು ಈ ರೀತಿಯಾಗಿ ಓಪನ್ ಆಗಿದೆಯಾ, ಇದನ್ನ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಹೇಳ್ತೀವಿ. ಮೇಲ್ಗಡೆ ಕಾಣಿಸುವಂತದಕ್ಕೆ ನಾವು ಏನ್ ಹೇಳ್ತೀವಪ್ಪ ಅಂದ್ರೆ ಮೈಕ್ರೋಸಾಫ್ಟ್ ವರ್ಡ್, ಇದನ್ನ ನಾವು ಟೈಟಲ್ ಬಾರ್ ಅಂತ ಕರಿತೀವಿ. ಯಾವುದು ಟೈಟಲ್ ಬಾರ್ ಅಂದ್ರೆ ಈ ಒಂದು ಸಾಫ್ಟ್ವೇರಿನ ಒಂದು ಹೆಸರಿಗೆ ನಾವು ಟೈಟಲ್ ಬಾರ್ ಅಂತ ಕರಿತೀವಿ. ಯಾವುದೋ ಒಂದು ಫಿಲ್ಮ್ ಅಲ್ಲಿ ಡೈಲಾಗ್ ಕೂಡ ಕೇಳಿರ್ತೀವಿ ನಾವು, ಯಾವುದೋ ಒಬ್ಬ ಹೀರೋ ಆಗಿರ್ಬೋದು, ವಿಲನ್ ಆಗಿರ್ಬೋದು, ಯಾವುದೋ ಒಂದು ಹುಡುಗಿಗೆ ರೆಗಸ್ಬೇಕಾಗಿತ್ತು ಅಂದ್ರೆ ಹಲೋ ಮೇಡಮ್ ನಿಮ್ ಟೈಟಲ್ ಏನು ಅಂತ ಕೇಳಿರ್ತಾನೆ. ಟೈಟಲ್ ಅಂದ್ರೆ ನಿಮ್ ಹೆಸರೇನು ಅಂತ. ಅದೇ ರೀತಿಯಾಗಿ ಇದಕ್ಕೆ ಟೈಟಲ್ ಬಾರ್ ಅಂತ ಕರಿತೀವಿ, ಹೆಸರೇನು ಇರುವಂತ ಒಂದು ಬಾರು.
ಜೊತೆಗೆ ಇದಕ್ಕೆ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಬಟನ್ ಅಂತ ಹೇಳ್ತೀವಿ. ಇದರ ಒಳಗೆ ಕಾಣಿಸುವಂತದ್ದು ಕೆಳಗಡೆ ಫೈಲ್, ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ರೆಫರೆನ್ಸ್ ಇವೇನ್ ಕಾಣಿಸಕತ್ತಾವಲ್ಲ, ಇವಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರ ಮೆನು ಬಾರ್ ಅಂತ ಹೇಳ್ತಾರ. ಏನ್ ಹೇಳ್ತಾರೆ? ಮೆನು ಬಾರ್ಸ್ ಅಂತ ನಾವು ಕರಿತೀವಿ. ತಿಳಿಯಾಕತ್ತನ ಹೇಳೋದ. ನೆಕ್ಸ್ಟ್ ಇದರ ಕೆಳಗಡೆ ಕಾಣಿಸುವಂತದಕ್ಕ ಇವಕ್ಕೆ ನಾವು ಕ್ಲಿಪ್ಬೋರ್ಡ್ ಕಮಾಂಡ್ಸ್ ಅಂತ ಕರಿತೀವಿ. ಇದನ್ನ ಫಾಂಟ್ ಕಮಾಂಡ್ ಅಂತ ಕರಿತೀವಿ. ಇದಕ್ಕೆ ಪ್ಯಾರಾಗ್ರಾಫ್ ಕಮಾಂಡ್ ಅಂತ ಕರಿತೀವಿ, ಕಮಾಂಡ್ಸ್ ಅಂತ ಕರಿತೀವಿ. ಇದು ಸಂಪೂರ್ಣವಾಗಿ ಸ್ಟೈಲ್ಸ್ ಅಂತ ಹೇಳ್ತೀವಿ. ಎಡಿಟಿಂಗ್ ಮಾಡುವಂತದನ್ನ ಕಮಾಂಡ್ಸ್ ಅಂತ ಹೇಳ್ತೀವಿ. ಹಂಗಾದ್ರೆ ಇದಕ್ಕೆ ಪೂರ್ತಿ ಏನ್ ಬರ್ತದಲ್ಲ, ಇದು ಉದ್ದಕ್ಕಾಗಿ ಏನೈತಿ ಇಲ್ಲಿಂದ ಇಲ್ಲಿವರೆಗೂ ಮೇಲ್ಗಡೆ ಲೈನ್ ಇಂದ ಇಲ್ಲಿವರೆಗೂ ಇದು ಉದ್ದಕ್ಕೆ ಏನಂತಾರಪ್ಪ ಅಂದ್ರ ರಬ್ಬಿನ್ ಅಂತ ಕರೀತಾರೆ. ದ ರಬ್ಬಿನ್ ಅಂತಾನು ಕೂಡ ಹೇಳ್ಬೋದು, ಅಥವಾ ಇದಕ್ಕೆ ಸಂಪೂರ್ಣವಾಗಿ ರಬ್ಬಿನ್ ಅಂತಾನು ಕೂಡ ಕರೀತಾರೆ. ಈ ರೀತಿಯಾಗಿ ನಾವು ಟೆಕ್ನಿಕಲ್ ಆಗಿ ಮೈಕ್ರೋಸಾಫ್ಟ್ ವರ್ಡಿನ ಒಂದು ಇವುಗಳಿಗೆ ಏನ್ ಹೇಳ್ಕೊಡ್ತಾರೆ ಇಂಟರ್ಫೇಸ್ ಅನ್ನೋದನ್ನ ನಾವು ಕಲಿತಾ ಇದ್ದೀವಿ. ಜೊತೆಗೆ ಇಲ್ಲಿ ಕಾಣಿಸುವಂತದಕ್ಕೆ ಇದಕ್ಕೆ ವರ್ಟಿಕಲ್ ರೂರಲ್, ಹಾರಿಜಾಂಟಲ್ ರೂರಲ್ ಅಂತ ನಾವು ಕರಿತೀವಿ. ಇದಕ್ಕೆ ವರ್ಟಿಕಲ್ ಅಂತ ಹೇಳ್ತೀವಿ, ಇದಕ್ಕೆ ಹಾರಿಜಾಂಟಲ್ ರೂರಲ್ ಅಂತಾನು ಕೂಡ ನಾವು ಕರಿತೀವಿ. ತಿಳಿಯಾಗಿದ್ದಾನೆ ಹೇಳೋದ. ಓಕೆ, ಇವುಗಳ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೋಡಬಹುದು, ಇದಕ್ಕೆ ಮೇಲ್ಗಡೆ ಕೆಳಗಡೆ ಪೇಜ್ ಅನ್ನ ಸರಿಸಲಿಕ್ಕೆ ನಮಗ ಮಾರ್ಜಿನ್ಸ್ ಅನ್ನ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ನಾವು ಏನ್ ಮಾಡ್ತೀವಿ, ಇದನ್ನ ಬಳಕೆ ಮಾಡ್ಕೋತೀವಿ. ಏನ್ ಹೇಳ್ತೀವಿ, ಇದನ್ನ ಒಂದು ವರ್ಟಿಕಲ್ ಹಾರಿಜಾಂಟಲ್ ಮತ್ತೆ ಹಾರಿಜಾಂಟಲ್ ಒಂದು ರೂರಲ್ ಅಂತಾನು ಕೂಡ ನಾವು ಇವುಗಳಿಗೆ ಎರಡಕ್ಕೂ ಕೂಡ ಕರಿತೀವಿ. ಜೊತೆಗೆ ಇದು ಪೇಜ್ ಅಪ್ ಮಾಡ್ಲಿಕ್ಕೆ, ಪೇಜ್ ಡೌನ್ ಮಾಡ್ಲಿಕ್ಕೆ ಈ ಒಂದು ಸ್ಲೈಡರ್ ಅನ್ನ ನಾವು ಸರಿಸ್ತೀವಿ. ನೋಡ್ರಿ, ಮನೆ ಕಿಟಕಿ ಇರ್ತಾವ ನೋಡಿರಿ, ಸರ್ಸಾಡೋದು ಹಂಗೆ ಇದ್ರೊಳಗೂ ಕೂಡ ಏನ್ ಮಾಡ್ಬೋದು. ಬಟ್ ಇದು ಕಿಟಕಿ ಏನಿಲ್ಲ, ಇಲ್ಲಿ ಏನ್ ಮಾಡ್ಬೋದು, ಈ ಒಂದು ಪೇಜ್ ಅನ್ನ ಮೇಲ್ಗಡೆ ಕೆಳಗಡೆ ಗೊತ್ತಾಗತ್ತಿಲ್ಲಲ್ಲ ರೀ ಸರ್, ಮೇಲ್ಗಡೆ ಕೆಳಗಡೆ ಅಂದ್ರೆ ನೋಡ್ರಿ ಇದಕ್ಕೆ ಸರಸ್ರಿ, ಇವು ಅಕ್ಷರಗಳು ಮ್ಯಾಲ್ ಹೋಗ್ತಾವ, ಪೇಜ್ ಲಾಸ್ಟಿಗೆ ಬರ್ತದ, ಮತ್ ಮ್ಯಾಲ್ ಹೋಗಿದ್ರೆ ಮ್ಯಾಲಿನ ಪೂರ್ತಿ ಕಾಣಿಸ್ತದ. ಕೆಳಗ್ತದ ಹೇಳೋದ. ನೆಕ್ಸ್ಟ್ ಅದರ ಜೊತೆಗೆ ಇದನ್ನು ಕೂಡ ಸ್ಲೈಡರ್ ಸ್ವಲ್ಪ ಕೆಳಗಡೆ ತಗೊಳ್ಳೋದು, ಮೇಲ್ಗಡೆ ಪೇಜ್ ಅನ್ನ ತಗೊಳ್ಳಿಕ್ಕೆ ಯೂಸ್ ಮಾಡ್ಕೋತೀವಿ. ಅದರ ಜೊತೆಗೆ ಇಲ್ಲಿ ಕಾಣಿಸ್ತಿರ್ತಾವ ಪ್ರಿವ್ಯೂ, ಪ್ರಿಂಟ್ ಲೇಔಟ್ ಅಂದ್ರೆ ಒಂದು ಪೇಜ್ ಕಾಣಿಸುತ್ತೆ. ಇದರಲ್ಲಿ ನೀವು ಫುಲ್ ಸ್ಕ್ರೀನ್ ಅಂದ್ರೆ ಪೂರ್ತಿ ಸ್ಕ್ರೀನ್ ಒಳಗೆ ನಮ್ಗೆ ಏನಾಗ್ಬಿಡ್ತದ, ಪೇಜ್ ಈ ರೀತಿಯಾಗಿ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ನೋಡ್ರಿ, ಈ ರೀತಿಯಾಗಿ ಬಂದಾಗ ಸರಿ ವಾಪಸ್ ಹೆಂಗ್ ಹೋಗೋದ್ರಿ ಅಂತ ಬರ್ತದ. ಅವಾಗ ಇಲ್ಲಿ ಕ್ಲೋಸ್ ಬಟನ್ ಅಂತ ಕಾಣಿಸ್ತಾ ಇರತ್ತೆ. ಈ ಒಂದು ಕ್ಲೋಸ್ ಬಟನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕು. ತಿಳಿತಾ ಇದೆಯಾ? ಅದರ ಜೊತೆಗೆ ಇನ್ನೊಂದು ಕಾಣಿಸುತ್ತೆ ನಿಮ್ಗೆ, ಯಾವುದು ವೆಬ್ ಲೇಔಟ್ ಅಂದ್ರೆ ನೀವು ಡೈರೆಕ್ಟ್ ಆಗಿ ವೆಬ್ಸೈಟ್ ಗೆ ಕೂಡ ಈ ಒಂದು ಪೇಜ್ ಅನ್ನ ಲಿಂಕ್ ಕೊಡಬಹುದು. ತಿಳಿತಾ ಇದೆಯಾ? ಅದರ ಜೊತೆಗೆ ಇಲ್ಲಿಂದ ಇನ್ನೊಂದೇನ್ ಕಾಣಿಸ್ತಾ ಇದೆ, ಔಟ್ಲೈನ್ ನೋಡಬಹುದು. ಜೊತೆಗೆ ಇಲ್ಲಿಂದ ಡ್ರಾಫ್ಟ್ಸ್ ಕೂಡ ನಾವೇನ್ ಮಾಡಬಹುದು, ಕೆಲಸವನ್ನ ಮಾಡ್ಲಿಕ್ಕೆ ಬಳಕೆ ಮಾಡ್ಕೋಬಹುದು. ಓಕೆನಾ? ಎಸ್ಕೇಪ್ ಬಟನ್ ಫ್ರೆಶ್ ಮಾಡ್ತೀನಿ, ವಾಪಸ್ ಹೋಗ್ಬಿಡುತ್ತೆ. ಅಥವಾ ಇದನ್ನ ತೆಗೆದು ಬಿಟ್ರೆ ಒಂದು ಪ್ರಿಂಟ್ ಲೇಔಟ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಆಟೋಮೆಟಿಕ್ ಆಗಿ ಅಲ್ಲಿ ಬಂದ್ಬಿಡ್ತದೆ. ಮತ್ತೆ ಇಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ ನಿಮ್ಗೆ, ಜೂಮ್ ಇನ್ ಜೂಮ್ ಔಟ್ ಮಾಡುವಂತದ್ದು. ಅಂದ್ರೆ ಜೂಮ್ ಔಟ್ ಮತ್ತೆ ಇಲ್ಲಿಂದ ಜೂಮ್ ಇನ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಜೂಮ್ ಔಟ್ ನಿಂದ ಇನ್ನು ಎಲ್ಲಿವರೆಗೂ ನಾವು ಜೂಮ್ ಮಾಡಬಹುದು ಈ ಒಂದು ಪೇಜ್ ಅಂದ್ರೆ ಮ್ಯಾಕ್ಸಿಮಮ್ 500 ವರೆಗೆ ನಾವೇನ್ ಮಾಡಬಹುದು, ಈ ಒಂದು ಪೇಜ್ ಅನ್ನ ಜೂಮ್ ಮಾಡುವಂತ ಕೆಪಾಸಿಟಿ ನಮಗೆ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ನಾವು ನೋಡ್ತೀವಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೂಡ ಕೇಳಿರ್ತಾರೆ. ಮೈಕ್ರೋಸಾಫ್ಟ್ ವರ್ಡ್ ಒಳಗ ಮಿನಿಮಮ್ ಮ್ಯಾಕ್ಸಿಮಮ್ ಜೂಮ್ ಮಾಡುವಂತ ಕೆಪಾಸಿಟಿ ಎಷ್ಟಿದೆ ಅಂತ ಒಂದು ಕ್ವಶನ್ ಬಂದಾಗ ನೀವೇನ್ ಮಾಡಬಹುದು, ಇಲ್ಲಿ ವಾಪಸ್ ಸ್ಥಾನದ ಎಷ್ಟಿದೆ 10% ದಿಂದ 10ರಿಂದ ನೀವು 500 ವರೆಗೆ ನೀವೇನ್ ಮಾಡಬಹುದು, ಜೂಮ್ ಮಾಡುವಂತ ಕೆಪಾಸಿಟಿ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಕೊಟ್ಟಿರ್ತಾರ ಅಂತೇಳಿ. ಇವತ್ತು ನೀವು ಶಿಕ್ಷಕರಾಗಿದ್ದಲ್ಲಿ ಕ್ಯೂನಿಕ್ಸ್ ಅಂದ್ರೆ ಎಕ್ಸಾಮ್ ಪಾಸ್ ಆಗ್ಬೇಕಾಗಿರತ್ತೆ, ನೀವು ಬರ್ತಿ ಏನೋ ಬೇಕಾಗಿತ್ತು ಅಂದ್ರೆ ಈ ರೀತಿಯಾಗಿ ಕ್ವಶನ್ಗಳು ಕೂಡ ಕೇಳಿರ್ತಾರೆ. ಹಾಗಾಗಿ ನೀವೇನ್ ಮಾಡ್ಬೇಕು, ಇವು ಸಣ್ಣ ಸಣ್ಣ ಕ್ವಶನ್ ಗಳನ್ನೇ ನಾವು ಅವುಗಳನ್ನ ಗಮನದಲ್ಲಿ ಇಟ್ಕೋಬೇಕು. ತಿಳಿಯಾಕಿತ್ತನ್ನ ಹೇಳೋದ. ಓಕೆ, ನೆಕ್ಸ್ಟ್ ಇದನ್ನ ನಾವು ಏನ್ ಮಾಡಬಹುದು, ಮಿನಿಮಮ್ ಎಷ್ಟು 10ರಿಂದ 500 ವರೆಗೆ ನಾವು ಜೂಮ್ ಅನ್ನ ಈ ಒಂದು ಪೇಜ್ ಅನ್ನ ಮಾಡ್ಲಿಕ್ಕೆ ಬರುತ್ತೆ. ಮ್ಯಾಕ್ಸಿಮಮ್ ನಾನು 100 ಇಟ್ಕೊಂಡ್ರೆ ಅಂದ್ರೆ ಒಂದು ಪೇಜ್ ಅಲ್ಲಿ ನಾ ಕೆಲಸ ಮಾಡಬಹುದು. ಓಕೆ, ಮತ್ತೆ ಇದರ ಜೊತೆಗೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಪೇಜ್ ನಂಬರ್ 1 ಅಂದ್ರೆ ಇದು ಒಂದೇ ಪೇಜ್ ಆಗಿರೋದ್ರಿಂದ ಪೇಜ್ ನಂಬರ್ ಇಲ್ಲಿ ನಮ್ಗೆ 1 ಅಂತ ಕಾಣಿಸ್ತಾ ಇದೆ. ಈಗ ಸಪೋಸ್ ನಾನು 2-3 ಪೇಜ್ ತಗೊಂಡಾಗ ನನ್ಗೆ ಏನಾಗುತ್ತೆ, ಈಗ ಇನ್ನೊಂದು ಪೇಜ್ ತಗೊಂಡು ತೋರಿಸ್ತೀನಿ ನಿಮ್ಗೆ. ಇಲ್ಲಿಂದ ಇನ್ಸರ್ಟ್ ಒಳಗೆ ಹೋಗಿ ನಾನು ಏನ್ ಮಾಡ್ತೀನಿ, ಪೇಜ್ ಲೇಔಟ್ ಒಳಗೆ ಹೋಗಿ ಒಂದು ಪೇಜ್ ಅನ್ನ ತಗೋತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಪೇಜ್ ಕ್ಲಿಕ್ ಮಾಡ್ತೀನಿ. ಅವಾಗ ನೀವು ಕೆಳಗಡೆ ಬಂದ್ರೆ ಇಲ್ಲಿ ಪೇಜ್ ನಂಬರ್ 2 ಅಂತ ಬರುತ್ತೆ, ಪೇಜ್ ನಂಬರ್ 2 ಅಂತ ಬಂದಿರತ್ತೆ. ಅದರಲ್ಲಿ ವರ್ಡ್ಗಳು ಎಷ್ಟು ಬರ್ದೀವಿ ಅಂತ ಕೂಡ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ನಮ್ಗೆ ಹೇಳುತ್ತೆ. 2 ವರ್ಡ್ಗಳನ್ನ ಪೇಜ್ ಅಲ್ಲಿ ನಾವು ಮೇಲ್ಗಡೆ ಮತ್ತೆ ಕೆಳಗಡೆ ಈ ರೀತಿಯಾಗಿ 2 ವರ್ಡ್ಗಳನ್ನ ನಾವು ಏನ್ ಮಾಡಿದೀವಿ, ಅಕ್ಷರಗಳನ್ನ ಬರ್ತಿದೀವಿ. ಈಗ ಸಪೋಸ್ ಇನ್ನೊಂದು ಬರ್ದ್ರೆ ಏನಾಗ್ತದ, ಇಲ್ಲಿ ವರ್ಡ್ ನಂಬರ್ 3 ಅಂತ ಬರುತ್ತೆ. 3 ಅಂತ ಯಾಕೆ ಬರುತ್ತೆ, ಇನ್ನೊಂದು 5-6 ಬರ್ದಾಗ ಜಾಸ್ತಿ ಆಗುದಿಲ್ಲ, ಅದ ಗೊತ್ತಾಗ್ತದ. ಇಲ್ಲಿ ಲೈನ್ ಮೇಲೆ 1ನೇ ಲೈನು, 2ನೇ ಲೈನು, ಇದು 3ನೇ ಲೈನ್ ಅಂದ್ರೆ 3 ವರ್ಡ್ಗಳನ್ನ ನಾವು ಬರ್ತೀವಿ ಅಂತ ಇಲ್ಲಿ ಕನ್ಸಿಡರ್ ಮಾಡಿ ವರ್ಡ್ ಅಲ್ಲಿ ಹೇಳ್ಕೊಡ್ತದ. ಇಲ್ಲಿ ಇನ್ನೊಂದು ಬರುತ್ತೆ, ಇಲ್ಲಿ ಪ್ರೋಗ್ರೆಸ್ ಆಫ್ ಎರರ್ ಅಥವಾ ವರ್ಡ್ ಚೆಕ್, ನಿಮ್ಮ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದ್ರೂ ಆಗಿತ್ತು ಅಂದ್ರೆ ಅದು
ಕರೆಕ್ಷನ್ ಕೂಡ ಮಾಡ್ತದ ಆಟೋಮೆಟಿಕ್ ಆಗಿ. ನೋಡಿ ಎಷ್ಟು ಚಂದ ಕೆಲಸ ಮಾಡ್ತದ ಕಂಪ್ಯೂಟರ್. ನಮ್ಮ ಇಂಗ್ಲಿಷ್ ಬರೋದಿಲ್ಲ ಅಂದ್ರು, ಸಪೋಸ್ ಏನಾದ್ರೂ ನಾವು ಮಿಸ್ಟೇಕ್ ಮಾಡಾಕತ್ತೀವಿ ಅಂತಂದ್ರು ಅದು ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳನ್ನ ಚೆಕ್ ಮಾಡ್ಕೊಡ್ತದ. ಹೆಂಗ್ ಚೆಕ್ ಮಾಡ್ತದ ರೀ ಅಪ್ಪ ಅಂದ್ರೆ, ಇಲ್ಲಿ ಡು ನಾಟ್ ಚೆಕ್ ಸ್ಪೆಲ್ಲಿಂಗ್ ಆರ್ ಪ್ರೋಗ್ರಾಮ್ ಅಂತ ಹೇಳ್ಬಾರ್ದು. ಇಲ್ಲಿ ಡಿಟೆಕ್ಟ್ ಒಂದು ಲ್ಯಾಂಗ್ವೇಜ್, ಆಟೋಮೆಟಿಕ್ಲಿ ಆ ಒಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗ್ಬೇಕು ಅಂತ ನಾವು ಸೆಲೆಕ್ಷನ್ ಮಾಡಿರ್ಬೇಕಾಗತ್ತೆ. ಓಕೆ, ಈಗ ನೋಡ್ರಿ ನಾನು ಇಲ್ಲಿಂದ ಸ್ವಲ್ಪ ಅಕ್ಷರ ದೊಡ್ಡ ಮಾಡ್ಕೋತೀನಿ, ನಿಮ್ಗೆ ಇದೆಲ್ಲ ಕಲಿಸ್ಕೊಡ್ತೀನಿ. ಅಂದ್ರೆ ಮೊದಲು ಇದರ ಕೆಲಸ ಮುಗಿಲಿ. ಯಾವುದು ಇಂಗ್ಲಿಷ್ US ಏನ್ ಕೆಲಸ ಮಾಡುತ್ತೆ ಅಂದ್ರೆ EDUCATIOE ಅಂತ ಬರ್ದ್ಬಿಡ್ತೀನಿ. ನೋಡ್ರಿ ಏನ್ ಬರಿಬೇಕಾಗಿತ್ತು ಎಂಟರ್ ಮಾಡ್ಕೊಂಡ್ಬಿಡ್ತೀನಿ. ಅದ್ರ ಕೆಳಗ ಒಂದು ರೆಡ್ ಲೈನ್ ಬಂದ್ಬಿಡ್ತದ. ಅಂದ್ರ ಇದು ಏನ್ ಕೆಲಸ ಮಾಡತ್ತು, ಇಂಗ್ಲಿಷ್ ಪ್ಯಾರಾಗ್ರಾಫ್ ಏನಿದು ಗ್ರಾಮರ್ ಐತಿಲ್ಲ, ಇದೇನ್ ಕೆಲಸ ಮಾಡ್ತದಪ್ಪ ಅಂದ್ರ ನೀವು ಬರೆಯುವಂತ ವರ್ಡ್ ಗಳಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆಯಾ, ಅಥವಾ ಇಲ್ಲಿ ಇನ್ನೊಂದು ಬರಿತೀನಿ ನಾನು COMPUTEE ಅಂತ ಬರ್ಬಿಡ್ತೀನಿ, ಕಂಪ್ಯೂಟೆ ಅಂತ ಬರಿತೀನಿ. ನೋಡ್ರಿ ತಪ್ಪು ಬರ್ದಿ ನಾನು ಕಂಪ್ಯೂಟರ್ ಆರ್ ಬರಿಬೇಕು, ಇಲ್ಲಿ ಎಜುಕೇಶನ್ ಅಂದ್ರೆ ಏನ್ ಬರಿಬೇಕಾಗತ್ತೆ. ಅವಾಗ ನಾನು ತಪ್ಪು ಮಾಡ್ಕೊಂಡಾಗ ಏನಾಗ್ತದ, ಕೆಳಗಡೆ ಈ ರೀತಿಯಾಗಿ ರೆಡ್ ಲೈನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮ್ ಪೇಜ್ ಒಳಗ. ಅವಾಗ ಇವ ಕೆಲಸ ಮಾಡಾಕತ್ತಾನ. ಈಗ ಸಪೋಸ್ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದು ಬಂದ್ ಮಾಡಿದ್ದೆ ಆದಲ್ಲಿ, ಓಕೆ, ಈಗ ಸಪೋಸ್ COMPUTEE ಅಂತ ಬರ್ದ್ಬಿಡ್ತೀನಿ. ಅದ್ರ ಕೆಳಗ ಕೆಂಪು ಲೈನೇ ಬರುದಿಲ್ಲ, ತಿಳಕತ್ತದ ಅಷ್ಟೇ ಬರ್ದೀನಿ ನಾನು. ನೋಡ್ರಿ ಮೇಲ್ಗಡೆ ಏನ್ ಬರ್ದೀನಿ, ಇದನ್ನ ಅಕ್ಷರ ದೊಡ್ಡ ಮಾಡ್ಕೋತೀನಿ. ಸರ್ ನೀವು ಏನೋ ಮ್ಯಾಜಿಕ್ ಮಾಡತ್ತೀರ ಅನ್ಕೋಬೇಡ್ರಿ. ಯಾವಾಗ ನೀವು ಈ ಒಂದು ಆಕ್ಟಿವೇಶನ್ ಇರುವುದಿಲ್ಲವೋ ಅಲ್ಲಿವರೆಗೂ ಇಲ್ಲಿ ಪ್ರೋಗ್ರಾಮ್ಗಳು ಆಕ್ಟಿವೇಶನ್ ಇರುವುದಿಲ್ಲ. ತಪ್ಪಾಗಿದೆ ಅಂತಾನು ಹೇಳೋದಿಲ್ಲ, ತಿದ್ದುಪಡಿ ಮಾಡ್ಬೇಕಂತಾನು ಕೂಡ ಅದು ಸಂಪೂರ್ಣವಾಗಿ ಹೇಳೋದಿಲ್ಲ. ಸುಮ್ಮನೆ ಟೈಪ್ ಆಗ್ತಾ ಇರತ್ತೆ. ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದು ನಿಮ್ಗೂ ಗೊತ್ತಾಗುವುದಿಲ್ಲ. ಹಾಗಾಗಿ ನೀವೇನ್ ಮಾಡ್ಬೇಕು, ಇದನ್ನ ಆಕ್ಟಿವ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಓಕೆ ಅಂತ ಸೆಲೆಕ್ಷನ್ ಮಾಡ್ಕೊಂಡಾಗ ಈಗ ಎಂಟರ್ ಮಾಡ್ಕೋರಿ. ಈಗ ಬರಿಬೇಕು ಅದನ್ನ, ಈಗ ವಾಪಸ್ ಬರೀರಿ COMPUTEE ಅಂತ ಬರೆದು ಬಿಡ್ತೀನಿ. ಕೆಳಗಡೆ ಲೈನ್ ಬರ್ಲಿಕ್ಕೆ ಶುರು ಆಗ್ತದೆ. ಅದು ಇನ್ನೊಂದ್ ಸರ್ತಿ ನಾವೇನ್ ಮಾಡ್ಬೇಕು, ಇದನ್ನ TE ಅಂತ ಬರೀತಾನೆ, ವಾಪಸ್ ಮತ್ತೆ ಲೈನ್ ಬರಬೇಕಾಗಿತ್ತು ಅಂದ್ರೆ ಮತ್ತೆ ರೈಟ್ ಕ್ಲಿಕ್ ಮಾಡ್ಕೊಂಡು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಾವೇನ್ ಮಾಡ್ಕೋಬೇಕು, ವಾಪಸ್ ಅದನ್ನ ಆಕ್ಟಿವೇಶನ್ ಮಾಡ್ಕೋಬೇಕು. ಮೇಲ್ಗಡೆ ತೆಗೀರಿ. ಓಕೆ, ಅವಾಗ ಏನ್ ಮಾಡ್ಬೇಕು, ಮೇಲ್ಗಡೆ ಇರುವಂತದನ್ನ ನಾನು ತೆಗೆದ್ ಬಿಟ್ರೆ ಮಾತ್ರ ಏನಾಗ್ತದೆ, ಅದು ಕ್ಯಾಪ್ಚರ್ ಮಾಡ್ಲಿಕ್ಕೆ ಶುರು ಆಗ್ತದೆ. ಇನ್ನೊಂದ್ ಸರ್ತಿ ನಾನು ಬರೀತೀನಿ, ಸಪೋಸ್ ಆಕ್ಟಿವೇಶನ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇಲ್ಲ, ಓಕೆ, ಈಗ COMPUTEE ಅಂತ ಬರ್ದ್ಬಿಡ್ತೀನಿ, ಎಂಟರ್ ಮಾಡ್ತೀನಿ. ಕೆಳಗಡೆ ಲೈನ್ ಬರ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ತಪ್ಪು ಬರಿತಾ ಇದ್ದೀರಿ. ಈ ತಪ್ಪು ಬರೆಯುವಂತದನ್ನ ತಿದ್ದುಪಡಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಈ ಒಂದು ಮೌಸ್ ಅನ್ನ ಇಲ್ಲೇ ಇಟ್ಕೊಂಡು ರೈಟ್ ಕ್ಲಿಕ್ ಮಾಡ್ಕೊಂಡಾಗ ಏನಾಗ್ತದ, ಇಲ್ಲಿ ಎಜುಕೇಶನಲ್ ಅಂತೇಳಿ ಒಂದು ಅಂದ್ರೆ ಒಂದು ಡಿಕ್ಷನರಿ ಒಳಗೆ ಯಾವ ರೀತಿಯಾಗಿ ಹೆಸರು ಇರುತ್ತೋ, ಸ್ಪೆಲ್ಲಿಂಗ್ ಇರುತ್ತೋ ಅದೇ ರೀತಿಯಾಗಿ ನಮಗೆ ವರ್ಡ್ ಕರೆಕ್ಷನ್ ಅಲ್ಲಿ ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ನೋಡಿ ಅದರ ಮೇಲೆ ನೀವು ಮೌಸ್ ಇಂದ ರೈಟ್ ಕ್ಲಿಕ್ ಮಾಡ್ಕೊಂಡ್ರೆ ಕಂಪ್ಯೂಟರ್ ಅನ್ನು ನೋಡಿ ಕ್ಲಿಕ್ ಮಾಡ್ಕೋಬಹುದು. ಇದನ್ನು ಕೂಡ ಕ್ಲಿಕ್ ಮಾಡ್ಕೋಬಹುದು. ಈ ರೀತಿಯಾಗಿ ಕರೆಕ್ಷನ್ ಕೂಡ ನೀವೇನ್ ಮಾಡಬಹುದು, ಆಟೋಮೆಟಿಕ್ ಕಂಪ್ಯೂಟರ್ ಒಳಗಡೆ ನೀವು ಗ್ರಾಮೆಟಿಕಲ್ ಆಗಿ ಮಿಸ್ಟೇಕ್ ಮಾಡಿರುವಂತದ್ದು ಕೂಡ ಅದು ಹೇಳ್ಕೊಡ್ತದ. ಹಿಂಗ ಆಗ್ಬೇಕಿತ್ತು, ನೀ ಹಿಂಗ ಬರ್ದಿತ್ತಮ್ಮ ಅಂತ ಹೇಳಿ ಹೇಳ್ಕೊಡ್ತದ. ಸಪೋಸ್ ಇಲ್ಲಿಂದ ಕ್ಯೂ ಬಂದಿತ್ತು ಅಂದ್ರೆ ತಪ್ಪು ಬಂದ್ಬಿಡ್ತದೆ. ನೋಡ್ರಿ, ಓಕೆ, ಕ್ಯೂಂಪ್ಯಾಕ್ಟ್ ಏನೋ ಆಗ್ಬಿಟ್ಟದ. ರೈಟ್ ಕ್ಲಿಕ್ ಮಾಡ್ಕೋರಿ, ಏನ್ ಆಗ್ಬೇಕಿತ್ತದು ಕಂಪ್ಯೂಟರ್ CO ಬರ್ಬೇಕಾಗಿತ್ತು, ನಾನು ಕ್ಯೂ ಮಾಡಿದೀನಿ. ಹಾಗಾಗಿ ಅದರ ಸ್ಪೆಲ್ಲಿಂಗು ಕೂಡ ಅದು ಹೇಳ್ಕೊಡ್ತದ. ಕಂಪ್ಯೂಟರ್ ಒಳಗೆ ಕರೆಕ್ಷನ್ ಆಗಿ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ಕೊಡ್ತದ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಇದರಲ್ಲಿ ಸಾಕಷ್ಟು ವಿಧಾನಗಳನ್ನ ನಾವು ಬಳಕೆ ಮಾಡಿಕೊಂಡು ಇವತ್ತು ಕಂಪ್ಯೂಟರ್ ಶಿಕ್ಷಣವನ್ನ ಕಲಿಬೇಕಾಗಿದೆ. ದಯವಿಟ್ಟು ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಿಮ್ಗೆ ಇಂಟರ್ಫೇಸ್ ಅನ್ನ ನಾನು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಮುಂದಿನ ಕ್ಲಾಸ್ ಅಲ್ಲಿ ಅಂದ್ರೆ 11ನೇ ಕ್ಲಾಸ್ ಅಲ್ಲಿ ನಿಮ್ಗೆ, ಇದು 9ನೇ ಕ್ಲಾಸ್, ಆಕ್ಚುಲಿ 10ನೇ ಕ್ಲಾಸ್ ಅಲ್ಲಿ ಇವು ಎಲ್ಲವನ್ನು ಕೂಡ ಯಾವ ರೀತಿಯಾಗಿ ನಾವು ಕೆಲಸವನ್ನ ಇದರಲ್ಲಿ ಒಂದೊಂದು ಅಸೈನ್ಮೆಂಟ್ ಗಳನ್ನ ತಗೊಂಡು ನಿಮ್ಗೆ ಕಂಪ್ಲೀಟ್ ಆಗಿ ಕೆಲಸವನ್ನ ಮಾಡಿ ತೋರಿಸ್ತೀನಿ. ಅಂದ್ರೆ ಒಂದೊಂದು ಅಸೈನ್ಮೆಂಟ್ ಅಂದ್ರೆ ಇವತ್ತು ಲೆಟರ್ ಯಾವ ರೀತಿಯಾಗಿ ಮಾಡಬೇಕು, ಸಪೋಸ್ ಮತ್ತೆ ಡಿಸೈನ್ಸ್ ಗಳನ್ನ ಆಗಿರ್ಬೋದು, ಸಾಕಷ್ಟು ಕೆಲಸಗಳು ಇದ್ದಿರ್ತಾವ ವರ್ಡ್ ಒಳಗೆ. ಟೇಬಲ್ಸ್ ಯಾವ ರೀತಿಯಾಗಿ ಹಾಕಬೇಕು, ಹಾಲ್ ಟಿಕೆಟ್ ಯಾವ ರೀತಿಯಾಗಿ ಮಾಡಬೇಕು, ಟೈಮ್ ಟೇಬಲ್ ಯಾವ ರೀತಿಯಾಗಿ ಮಾಡಬೇಕು, ಓಕೆ ಮತ್ತೆ ಇದನ್ನ ಇವೆಲ್ಲ ಟೇಬಲ್ಸ್ ಗಳನ್ನ ಯಾವ ರೀತಿಯಾಗಿ ಹಾಕಬೇಕು, ಇವುಗಳನ್ನ ಅಡ್ಜಸ್ಟ್ಮೆಂಟ್ ಯಾವ ರೀತಿಯಾಗಿ ಮಾಡಬೇಕು, ಮತ್ತೆ ಇವುಗಳ ಸೇಪ್ ಯಾವ ರೀತಿಯಾಗಿ ತಗೋಬೇಕು, ಇವೆಲ್ಲ ತರದ ಒಂದೊಂದು ಅಸೈನ್ಮೆಂಟ್ ಗಳನ್ನ ಮಾಡಿ ನಿಮ್ಮೊಂದಿಗೆ ತರ್ತಾ ಇರ್ತೀನಿ. ಪ್ರತಿದಿನ ವಿಡಿಯೋಸ್ ಗಳು ಬರ್ತಾ ಇರತ್ತೆ. ನೋಡ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನ ಕ್ಲಾಸ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು. ಮುಂದಿನ ಕ್ಲಾಸ್ ನಿಮ್ಗೆ ನೋಡ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ಯಾರೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿರ್ತೀರಿ ನನಗೆ ಕಮೆಂಟ್ಸ್ ಮಾಡಿ ತಿಳಿಸ್ಕೊಡ್ಬೇಕು. ಓಕೆನಾ, ಅಂದ್ರೆ ತಿಳಿಸ್ಕೊಡ್ಬೇಕು ಅಂತೇನಿಲ್ಲ, ಸಪೋಸ್ ನೀವು 4 ಮಂದಿಗೆ ಶೇರ್ ಮಾಡಿದ್ರೆ ಅವರು ಕೂಡ ಕಲೀಲಿ ಅಂತ ಅಷ್ಟೇ. ಓಕೆ, ಈ ರೀತಿಯಾಗಿ ನಾವು ಕೆಲಸವನ್ನ ಇದರಲ್ಲಿ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಇದರಲ್ಲಿ ಒಂದು ಅಸೈನ್ಮೆಂಟ್ ಅನ್ನ ಮಾಡಿ ಒಂದು ಹೊಸ ಚಾಪ್ಟರ್ ಅನ್ನ ಪ್ರಾರಂಭ ಮಾಡೋಣ ನೆಕ್ಸ್ಟ್ 10ನೇ ಕ್ಲಾಸ್ ಅಲ್ಲಿ. ಓಕೆನಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಎಲ್ಲ ಆತ್ಮೀಯ ವೀಕ್ಷಕರಿಗೆ.